ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಊರಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಬನ್ನಿ ಹೋಗೋಣ. ರೆಡಿಯಾಗಿ ಬಂದು ನೋಡಿದ್ರೆ 4:15ಗೆ ಎದ್ದರು. ಬೆಳಗ್ಗೆ 5 ಹೊತ್ತಾಗೋಗಿದೆ ಟೈಮು. ಇನ್ನೇನು ಹೊರಡಬೇಕು. ಇಷ್ಟೊತ್ತಿಗೆ ಹೊರಟ್ರೆ ನಾವು ಊರಿಗೆ ಹೋಗೋ ರೀಚ್ ಆಗೋ ಟೈಮ್ ಕರೆಕ್ಟಾಗಿರುತ್ತೆ. ಬಸ್ ರೀಚ್ ಆಗ್ಬೋದು. ಮನೆ ಈಚೆ ಎಷ್ಟು ಕತ್ಲಿದೆ. ಚಳಿ ಬೆಳಗ್ಗೆನೇ 5 ಗಂಟೆಲಿ. ಈ ಚಳಿಲೂ ಕೂಡ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು. ಗಾಡೀಲಿ ಹೋದರೆ ತುಂಬ ಚಳಿ ಅಂತೇಳಿ ಬಸ್ ಹೋಗ್ತಾ ಇದ್ದೀವಿ. ಭಾನುವಾರ ಆದರೆ ಸಾಕು, ಬಸ್ಸೇ ಸಿಗಲ್ಲ. ಜನ. ಒಂದಷ್ಟು ಜನ ಊರ ಕಡೆ ಹೋದರೆ ಇನ್ನೊಂದಷ್ಟು ಜನ ಫಂಕ್ಷನ್ಗಳಿಗೆ ಅಂತ ರೆಡಿಯಾಗಿ ಹೋಗ್ತಿರ್ತಾರೆ. ಫ್ರೀ ಸೀಟ್ ಬಿಟ್ಟ ಮೇಲಂತೂ ಬಸ್ಗಳಂತೂ ಇಲ್ಲವೇ ಇಲ್ಲ. ಟಿಕೆಟ್ ತೊಗೊಂಡು ನಮ್ಮ ಜರ್ನಿನ ಶುರು ಮಾಡಿದ್ವಿ. ರೀಚ್ ಆಗೋಷ್ಟಕ್ಕೆ ಬೆಳಗ್ಗೆ 5:10ಕ್ಕೆ ಹೋದ್ರೂ ಬಸ್ ಹತ್ತಿದ್ರು 6:45 ಆಗೇ ಹೋಯ್ತು. ನಮ್ಮ ಬಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಬಸ್ ಸ್ಟಾಪ್ಗೆ ಹೋಗಿ ಸ್ಟಾಪ್ ನಿಲ್ಲಿಸಿದಾಗ ನೋಡಬೇಕು. ಇನ್ನು ಬಸ್ ಸ್ಟಾಪಲ್ಲಂತೂ ಇದಾಯಿತು. ಜರ್ನಿ ಮಾಡ್ಕೊಳ್ಳೋಕ್ಕೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಹೋಟ್ಲಲ್ಲಿ ಹೋಗಿ ತಿನ್ಕೊಂಡು ಹೋಗೋಣ ಅಂತ ಹೋಗಿ ತಿಂಡಿ ತಿಂದ್ವಿ. ತಿಂಡಿ ಮುಗಿಸ್ಕೊಂಡು ಇನ್ನು ಬಸ್ ಬಂದು ನೋಡಿದ್ರೆ ಬಸ್ ಮಿಸ್ಸು. ಇವತ್ತು ಬಸ್ಸೇ ಸಿಕ್ಕಿಲ್ಲ. ಬೇರೆ ಬಸ್ ಹತ್ಕೊಂಡು ಮತ್ತೆ ಇನ್ನೊಂದು ಸ್ಟಾಪ್ ಹೋಗಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ದೇವ್ರೆ, ಇವತ್ತು ಬಸ್ಸಿಗೆ ಬಂದಿದ್ದು ಹೆಂಗೆ ಅನ್ನಿಸ್ತು? ಇವತ್ತು ಮಿಸ್ ಆಗಿ ಹೇಳಿ. ಅದು ಬಸ್ ಬರಲಿಲ್ಲ. 10-11 ಗಂಟೆವರೆಗೆ ಕಾಯ್ಬೇಕಾಗಿತ್ತು ಊರಿಗೆ ಹೋಗೋಕ್ಕೆ. ನಮ್ಮೂರ ನಿಮ್ಮೂರ? ನಿಮ್ಮೂರೇ. ಹೌದಾ? ಈಗ ನಿಮ್ಮೂರೇ ಅದು? ನಮ್ಮೂರಲ್ಲ ಐತಿ. ಹೌದಾ? ಈಗ ನಮ್ಮೂರಿಂದನ ಬಂದಿದ್ದೀಗ ನೀವು? ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಗೋಲ್ಡ್ ಆಗಿತ್ತಾ? ನಿಮ್ಮ ಊರಿಗೆ ಬಂದ್ರಲ್ಲ, ಏನು ಅನ್ನಿಸ್ತದೆ ಹೇಳಿ? ಏನು ಖುಷಿ ಅನ್ನಿಸ್ತದೆ. ನಮ್ಮೂರಿಂದ ನಾವು ಬರುತ್ತೆ. ಹೌದಾ? ಏನು ಮಾಡ್ತೀರಾ ಇವಾಗೆಲ್ಲ? ಅದೇನು ಮಾಡ್ರಿ ಹಂಗಾರೆ. ಯಾರು ನೀನು ಒಬ್ಬನೇ ಹೋಗ್ಬೇಕೇನೋ? ಹಾಂ, ಏಯ್ ನಿಮ್ಮಪ್ಪ ಬರ್ತಾರೆ ಬಾರೋ. ಹಾಂ, ಏನು ತೊಗೊತಿದ್ಯಾ? ಪೈಪ್ ಯಾಕೋ ಎತ್ಕೋತಿದ್ಯಾ? ಓಯ್ ಏ ಪುಟ್ಟ, ಏನು ಮಾಡ್ತೀಯಾ? ಏನು ಬೇಕು? ಯಾಕೆ ಬರಬಾರ್ದು? ನಮ್ಮದು ಇದು ಅಲ್ಲ. ಯಾಕೆ ಬರಬೇಡ ಅಂತೀಯ ನೀನು? ಬರ್ತೀನಿ, ನಮ್ಮಲ್ಲ ಇದು. ಅಲ್ಲ ಕೊಡ, ನಮ್ಮ ಹೊಲಕ್ಕೆ ಬಂದು ನೀನು ಹಿಂಗೆ ಆಟ ಮಾಡ್ತೀಯಲ್ಲ, ಬರಬೇಡ ಅಂತ. ಏ ಚೋಟು, ಮತ್ತಿನ್ನೇನು ಅನ್ಬೇಕು ನಿನ್ನ? ಏನನ್ಬೇಕು? ಓಯ್, ಏನು ನಿನ್ನ ಹೆಸರು? ಏನು ನಿನ್ನ ಹೆಸರು? ಆಯ್ ಇಲ್ಲಿ ಪೂರ್ವಿ, ಇಲ್ಲಿ ನೋಡಲಿ ಆ ಕಡ್ಡಿ ಸಿಕ್ತು ಆಟಾಡೋಕ್ಕೆ.
ಇಲ್ಲಿ ನೋಡಲಿ ನಿಮ್ಮ ಅಪ್ಪಾಜಿನ ಕಳ್ಸಲ್ಲ ಕಣೋ, ಕಳ್ಸಲ್ಲ ನಿಮ್ಮ ಅಪ್ಪಾಜಿನ. ನೀನು ಒಬ್ಬನೇ ಹೋಗು ನಿಮ್ಮ ಮಮ್ಮಿ ಹತ್ರ. ಇಲ್ಲೇ ಇರಿಸ್ಕೊತೀವಿ ನಮ್ಮ ಮನೆಗೆ. ಇಲ್ಲೇ ಕಟ್ಟಾಕ್ತೀನಿ ನಿನ್ನ ಹಂಗಾರೆ. ಇಷ್ಟೊಂದೆಲ್ಲ ಜೋರು ಮಾಡ್ತಿದ್ಯಾ? ಸೌಂಡೇ ಇಲ್ಲ, ಅವಲ್ಲೇ ಮಾತಾಡ್ತಿದ್ದೆ ಮತ್ತೆ. ಎದುರ್ಕೋಬೇಕೇನೋ ಓ ಏನ್ಬಿಟ್ರೆ ಕಾಲೇಜ್ ಸ್ಟಾರ್ಟ್ ಆಗೈತಿ. ಆಗ ಫಸ್ಟ್ ಇಂಟರ್ನಲ್ಸ್ ಆಯ್ತು, ಹ್ಮ್ ಎಲ್ಲ ಸಬ್ಜೆಕ್ಟ್ ಪಾಸು. ಹ್ಮ್ ಅದೇ ಜಾಸ್ತಿ ಮಾರ್ಕ್ಸ್ ಯಾವಾಗ ಬಂದಿಲ್ಲ, ಪಾಸ್ ಆಗುತ್ತೆ. ಹೌದಾ? ಸೆಕೆಂಡ್ ಇಂಟರ್ನಲ್ಸ್ ಜಾಸ್ತಿ ಲೆಕ್ಚರರ್ಸ್ ಎಲ್ಲ ಹೆಂಗಿದ್ದಾರೆ? ಚೆನ್ನಾಗಿದ್ದಾರಾ? ಹೆಂಗ್ ಟೀಚರ್ಸ್ ಹೌದಾ? ಸಾಕಾದವ್ರೆ. ಹಂಗಾರೆ ಎಂಜಾಯ್ ಮಾಡ್ತಿದ್ಯಾ ಕಾಲೇಜ್ ಲೈಫು? ತುಂಬಾ ಎಂಜಾಯ್ ಮಾಡ್ತೀವಿ. ಅದೇ ನಮ್ ಕೆಲಸ ಆಯ್ತಾ, ಟೀಚರ್ಸ್ ಆಯ್ತಾ, ಬಿಟ್ರ ಸೂಟ್ ಮನೆ ಕಡೆಗೆ. ಕ್ಯಾಂಟೀನ್ ಐತೆ, ಕ್ಯಾಂಟೀನ್ಗೆ ಹೋಗಿ ಕುತ್ಕೊಂತೀವಿ. ಬಂಕ್ ಹೊಡಿಬೇಕಾ, ಬಂಕ್ ಹೊಡೆದ್ರೆ ಹೋಗಿ ಕುತ್ಕೊಂತೀವಿ. ಬೇಜಾರಾಯ್ತಾ, ಆಡಿಟೋರಿಯಂ ಬರ್ತೀವಿ. ಅಡಿಗೆ ತಿಂಡಿ ಊಟ ಒಂದೇ ಇಂಡಿಯನ್ ಡಿಶ್ ಪುಳೋಗ್ರೆ. ಬೆಳಗಾದ್ರೆ ಅದು ಮಧ್ಯಾಹ್ನನೂ ಅದೇ. ವಾರ ಒಂದ್ ತಿಂಗಳ ಪೂರ್ತಿ ಅದೇ ತಿಂತೀವಿ, ಪುಳೋಗ್ರೆ ಬೆಳಗ್ಗೆ. ಹೌದಾ? ವೆರೈಟಿ ಮಾಡಬೇಕು, ಕಲಿಬೇಕು. ಅಡುಗೆನ ಮಾಡಕ್ ಬರಲ್ವೇ? ಕಲ್ತ್ಕೋಬೇಕು. ಮಾಡಕ್ ಬರಲ್ಲ ಅನ್ನಕ್ಕಾಗಲ್ಲ. ಭಾನುವಾರದ ವಿಡಿಯೋ ಆಗಿರುತ್ತೆ. ಇದು ಊರಿನ ವ್ಲಾಗು. ಈ ವಿಡಿಯೋ ಇಷ್ಟ ಆಗಿದೆ ಹೊಸ ಕ್ರಿಯೇಟರ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ. ನೀವೆಷ್ಟು ಸಬ್ಸ್ಕ್ರೈಬರ್ ಆಗ್ತೀರಾ, ಲೈಕ್ ಮಾಡ್ತೀರಾ, ಅಷ್ಟು ಖುಷಿ ಆಗುತ್ತೆ, ಮೋಟಿವೇಶನ್ ಆಗುತ್ತೆ ವ್ಲಾಗ್ಸ್ಗಳು ಮಾಡೋಕ್ಕೆ. ಹೊಸ ಕಂಟೆಂಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.